ಅವತ್ತು ಸೆಪ್ಟೆಂಬರ್ 13ರ ರಾತ್ರಿ ಇಬ್ಬರು ಮಹಿಳೆಯರು ಆರ್ಕೆಸ್ಟ್ರಾ ನೋಡಿಕೊಂಡು ಮನೆಯತ್ತ ಹೊರಟಿದ್ರು. ಮಾರ್ಗ ಮಧ್ಯೆ ಬೈಕ್ನಲ್ಲಿ ಎದುರಾದ ಸರಗಳ್ಳರಿಬ್ಬರು ಆ ಮಹಿಳೆಯರಿಗೆ ಮಚ್ಚನ್ನ ತೋರಿಸಿ ಮಾಂಗಲ್ಯ ಸರ ಕಸ್ಕೊಂಡು ಎಸ್ಕೇಪ್ ಆಗಿದ್ರು. ಆ ಕೇಸ್ ದಾಖಲಿಸಿಕೊಂಡಿದ್ದ ಗಿರಿನಗರ ಪೊಲೀಸರು ಆ ಇಬ್ಬರು ಖತರ್ನಾಕ್ ಸರಗಳ್ಳರನ್ನ ಬಂಧಿಸಿ ಕೈಗೆ ಕೋಳ ತೊಡಿಸಿದ್ದಾರೆ. ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ತಡರಾತ್ರಿಯಲ್ಲಿ ಗೋಲ್ಡ್ ಚೈನ್ ಕದ್ದಿದ್ದ ಖದೀಮರು, ಸರ ಎಗರಿಸಲು ಮಚ್ಚಿಂದ ಬೆರಳು ಕತ್ತರಿಸಿದ್ದ ಬಾರೋಡಿಗಳು, ಬೆರಳು ಕಟ್ ಮಾಡಿದ್ದ ಕಿಲಾಡಿಗಳ ಕೈಗೆ ಬಿತ್ತು ಕೋಳ. ಅವತ್ತು ಸೆಪ್ಟೆಂಬರ್ 13ರ ರಾತ್ರಿ 10:30ರ ಸಮಯ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಿ ನಗರದಲ್ಲಿ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ್ರು. ಅದರ ಜೊತೆಗೆ ಆರ್ಕೆಸ್ಟ್ರಾವನ್ನು ಏರ್ಪಡಿಸಿದ್ರು. ಏರಿಯಾದಲ್ಲಿ ಆರ್ಕೆಸ್ಟ್ರಾ ಇದೆ, ನೋಡ್ಕೊಂಡು ಬರೋಣ ಅಂತ ಉಷಾ ಹಾಗೂ ವರಲಕ್ಷ್ಮಿ ಎಂಬುವವರು ಆರ್ಕೆಸ್ಟ್ರಾ ನೋಡ್ಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ರು. ಆ ವೇಳೆ ಪಲ್ಸರ್ ಬೈಕ್ನಲ್ಲಿ ಬಂದ ಸರಗಳ್ಳರಿಬ್ಬರು ಆ ಮಹಿಳೆಯರನ್ನ ಅಡ್ಡಗಟ್ಟಿ ಕೊರಳಲ್ಲಿರೋ ಬಂಗಾರದ ಸರ ಕೊಡುವಂತೆ ಬೆದರಿಕೆ ಹಾಕ್ತಾರೆ. ಆ ವೇಳೆ ಉಷಾ ಎಂಬಾಕೆ ಭಯದಲ್ಲಿ ಸರ ಬಿಚ್ಚಿಕೊಟ್ಟಿದ್ದು ವರಲಕ್ಷ್ಮಿ ವಿರೋಧ ವ್ಯಕ್ತಪಡಿಸಿದಾಗ ಮೊಚ್ಚು ಬೀಸಿದ ಸರಗಳ್ಳರು ಆಕೆಯ ಕೊರಳಲ್ಲಿದ್ದ ಮಾಂಗಲ್ಯ ಸರ ದೋಚಿದ್ರು. ಯಾವಾಗ ಸರಗಳ್ಳರು ಮಚ್ಚು ಬೀಸಿದ್ರೋ ಆ ವೇಳೆ ವರಲಕ್ಷ್ಮಿಯ ಕೈ ಬೆರಳುಗಳು ಕಟ್ಟಾಗಿದ್ವು. ಈ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಸರಗಳ್ಳರ ಪತ್ತೆಗೆ ಪೊಲೀಸರು ತನಿಖೆ ಶುರು ಮಾಡಿದ್ರು. ತನಿಖೆ ವೇಳೆ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ಚಿದ ಗಿರಿನಗರ ಪೊಲೀಸರು ಅಂದು ಮಹಿಳೆಯರಿಬ್ಬರ ಮೇಲೆ ಮಚ್ಚು ಬೀಸಿದ್ದ ಇಬ್ಬರು ಕುಖ್ಯಾತ ಸರಗಳ್ಳರನ್ನ ಬಂಧಿಸಿದ್ದಾರೆ. ಅವರೇ ಈ ಪ್ರವೀಣ್ ಹಾಗೂ ಯೋಗಾನಂದ. ಬಂಧಿತರಲ್ಲಿ ಈ ಯೋಗಾನಂದ ಈ ಹಿಂದೆ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ. ಬೇಲ್ ಮೇಲೆ ಹೊರ ಬಂದಿದ್ದ ಯೋಗಾನಂದ ಮೋಜು ಮಸ್ತಿಗಾಗಿ ಪ್ರವೀಣ್ ಎಂಬಾತನನ್ನ ಜೊತೆಯಲ್ಲಿ ಸರಗಳ್ಳತನಕ್ಕಿಳಿದಿದ್ದ. ಅದೇ ರೀತಿ ಸೆಪ್ಟೆಂಬರ್ 13ರಂದು ಗಿರಿನಗರದಲ್ಲಿ ಮಹಿಳೆಯರಿಬ್ಬರ ಸರ ಎಗರಿಸಿಕೊಂಡು ಎಸ್ಕೇಪ್ ಆಗಿದ್ದ ಆರೋಪಿಗಳು ಪಾಂಡಿಚೇರಿ, ಮುಂಬೈ, ಗೋವಾ ತೆರಳಿದ್ದು ಮೋಜು ಮಸ್ತಿ ಅಂತ ಎಂಜಾಯ್ ಮಾಡಿದ್ರು. ಬಳಿಕ ಕಾಸ್ ಖಾಲಿಯಾಗ್ತಿದ್ದಂತೆ ಗೋವಾದಿಂದ ಕುಣಿಗಲ್ ಮೂಲಕ ಮಂಡ್ಯದ ಮದ್ದೂರಿನ ಸಮೀಪದಲ್ಲಿರೋ ಹುಟ್ಟೂರಾದ ಮಾರಸಿಂಗನಹಳ್ಳಿಯಲ್ಲಿ ವಾಸವಾಗಿದ್ದ. 3 ಸರಣಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಸೌತ್ ಮತ್ತು ಸೌತ್ ವೆಸ್ಟ್ ವಿಭಾಗಗಳಲ್ಲಿ ವರದಿಯಾಗಿರ್ತವೆ. ಈ ಪ್ರಕರಣಗಳಲ್ಲಿ ಘಟನೆ ಅಂದರೆ ಆರೋಪಿತನು ಬಂದು ಒಂದು ಮಚ್ಚು ತೋರಿಸಿ ಹೆದರಿಸಿ ಸರ ಕಿತ್ಕೊಂಡು ಹೋಗೋ ಒಂದು ಪ್ರಯತ್ನ ಮಾಡಿರ್ತಾರೆ ಇಬ್ಬರು ಬೈಕ್ ಸವಾರರು. ಇದಕ್ಕೆ ಸಂಬಂಧಿಸಿದಂತೆ ಗಿರಿನಗರ, ಕುಮಾರಸ್ವಾಮಿ ಲೇಔಟ್ ಹಾಗೂ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ 3 ಪ್ರಕರಣಗಳು ದಾಖಲಾಗಿರ್ತವೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಒಂದು ಅಟೆಂಪ್ಟ್ ಪ್ರಕರಣ ದಾಖಲಾಗಿರ್ತದೆ. ತನಿಖೆ ಕೈಗೆತ್ತಿಕೊಂಡು ಇಬ್ಬರು ಆರೋಪಿತರನ್ನ ವಶಕ್ಕೆ ಪಡೆದು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಹಾಗೂ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅದು ಪ್ರಮುಖ ಆರೋಪಿತನ ಪೂರ್ವಾಪರ ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿರೋದು ಅವನು ಇತರೆ 25 ಪ್ರಕರಣಗಳಲ್ಲಿಯೂ ಇದೇ ರೀತಿ ಚೈನ್ ಸ್ನ್ಯಾಚಿಂಗ್ ಹಾಗೂ ರಾಬರಿನಲ್ಲಿ ಭಾಗವಹಿಸಿರ್ತಾನೆ. ಈ ಬಗ್ಗೆ ಸಿಕ್ಕ ಖಚಿತ ಮಾಹಿತಿ ಆಧಾರದ ಮೇಲೆ ಕಾರ್ಯಪ್ರವೃತ್ತರಾದ ಗಿರಿನಗರ ಪೊಲೀಸರು ಆರೋಪಿಗಳಿಬ್ಬರನ್ನ ಬಂಧಿಸಿ ಮಹಿಳೆಯರಿಂದ ದೋಚಿದ್ದ 70 ಗ್ರಾಂ ಚಿನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಬೈಕ್ ಹಾಗೂ ಲಾಂಗ್ ಅನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.